ಸತ್ಯನ್ ಹಟಾವೋ, ಮಾಹಿತಿ ಸೌಧ ಬಚಾವೋ. ಆಯೋಗದಲ್ಲಿ ಮುಂದುವರಿದ ಆಯುಕ್ತರ ಅಯೋಗ್ಯತನ. ಕನ್ನಡಿಗರ ಆಲದ ಮರ, ಆ ದಿನಗಳು, ಶುಭಮಂಗಳ, ಪೊಲೀಸ್ ವಾಣಿ, ಮುಸ್ಸಂಜೆ ಸಮಯ, ಪತಂಗ, ಸಂಜೆ ಮುಗಿಲು, ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಹಯೋಗದೊಂದಿಗೆ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕರ್ಮಕಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಭ್ರಷ್ಟಾಚಾರದಲ್ಲಿ ಮಹಾ ಸಾಧನೆ ಮಾಡಿದ ಮಹಾಸಾಧಕ ಸತ್ಯನ್ ರಾಮ ಮಾರ್ಗದಿಂದ ಸಾಧ್ಯವಾಗದ ಕೆಲಸವನ್ನ ತನ್ನ ಕುಚುಕುಗಳ ಸಹಾಯ ಪಡೆದು ವಾಮ ಮಾರ್ಗದಿಂದ ಮಾಹಿತಿ ಆಯೋಗಕ್ಕೆ ಆಯುಕ್ತರಾಗಿ ಬಂದ ಕತೆ ಮತ್ತು ಕತೆಯ ಹಿನ್ನೆಲೆಯನ್ನ ಹಿಂದಿನ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೆ. ಅದರ ಮುಂದುವರಿದ ಭಾಗದಲ್ಲಿ ಮಹಾಭ್ರಷ್ಟ ಸಾಧಕ ಸತ್ಯನ್ ಸಾಧನೆಯ ಮುಂದುವರಿದ ಜರ್ನಿಯನ್ನ ಈಗ ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ಮಾಹಿತಿ ಆಯೋಗದಲ್ಲಿ ಮಹಾಭ್ರಷ್ಟ ಸಾಧಕ ಸತ್ಯನ್ ಆಯುಕ್ತರಾಗುತ್ತಿದ್ದಂತೆ ಒಂದಷ್ಟು ಗಂಜಿ ಗಿರಾಕಿ ಸಂಘಟನೆಗಳು ಸತ್ಯನ್ ಆಯ್ಕೆಯ ವಿರುದ್ಧ ರಾಜ್ಯಪಾಲರು ಸೇರಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸತ್ಯನ್ ಆಯ್ಕೆಯ ಆದೇಶವನ್ನ ಮರುಪರಿಶೀಲಿಸುವಂತೆ ಮೆಮೊರಾಂಡಂ ನೀಡುತ್ತಾರೆ. ಜೊತೆಯಲ್ಲಿ ಅಂದಿನ ಪ್ರಭಾರ ಮುಖ್ಯ ಆಯುಕ್ತರಾಗಿದ್ದ SL ಪಾಟೀಲ್ ರವರಿಗೆ ಸತ್ಯನ್ಗೆ ವರ್ಕ್ ಅಲಾಟ್ ಮಾಡದಂತೆ ಮನವಿ ಕೂಡ ನೀಡುತ್ತಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿ ಎಂದರೆ ಈತನೇ ನೋಡಿ. ಈತನ ಹೆಸರು ವೀರೇಶ್ ಅಂತ. ಈತ ಬೆಂಗಳೂರಿನ ವಿಜಯನಗರದಲ್ಲಿ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರ ಅಂತ ಒಂದು NGO ಮಾಡಿಕೊಂಡಿದ್ದಾನೆ. ಈತನ ಜೊತೆಯಲ್ಲಿ ಒಂದಷ್ಟು ಗಂಜಿ ಗಿರಾಕಿಗಳು ಇದ್ದಾರೆ. ಅವರಲ್ಲಿ ಈತ ನೋಡಿ ನರಸಿಂಹಮೂರ್ತಿ ಅಂತ, ಎಲುಬಿಲ್ಲದ ನಾಲಿಗೆ ಅಂತ ತನ್ನ ಬಾಯಿ ಚಪಲವನ್ನ ಹೆಂಗಂದರಂಗೆ ಮಾತನಾಡಿ ತೀರಿಸಿಕೊಳ್ಳುತ್ತಾನೆ. ಈ ಹಿಂದೆ 2018ರಲ್ಲಿ TV1 ಚಾನೆಲ್ನ ಕಾರ್ಯಕ್ರಮವೊಂದರಲ್ಲಿ ಕೂತು ಹಿಂದೂಗಳ ಆರಾಧನೆಯ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಬಗ್ಗೆ ಬಾಯಿಗೆ ಬಂದಂತೆ ಒದರಿ ಯಶವಂತಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿತ್ತು. ಇಂತಹದ್ದೇ ಗಂಜಿ ಗಿರಾಕಿಗಳ ತಲೆ ಬುಡವಿಲ್ಲದ ವಿತಂಡ ವಾದ ಮಾಡುವ ಬೆರಳೆಣಿಕೆಯಷ್ಟು ಮಂದಿ ಇರುವ ಸೈನ್ಯ ಕಟ್ಟಿಕೊಂಡಿದ್ದಾನೆ. ಇವರ ಸೈನ್ಯದ ಒಂದಷ್ಟು ಗಂಜಿ ಕಾಲಾಳು ಸೈನ್ಯವನ್ನ ಕರೆದುಕೊಂಡು ಹೋಗಿ ಮಹಾಭ್ರಷ್ಟ ಸಾಧಕ ಸತ್ಯನ್ ವಿರುದ್ಧ ಧ್ವನಿ ಎತ್ತಲು ಕೆಲವು ಡಿಜಿಟಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಾನೆ. ಏನು ಮಹಾಭ್ರಷ್ಟ ಮಹಾಸಾಧಕನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜು ಮಾಡಿಕೊಂಡವನಂತೆ ಬಿಲ್ಡಪ್ ಕೊಟ್ಟಿಕೊಳ್ಳುತ್ತಾನೆ. ಈ ಗಂಜಿ ಗಿರಾಕಿ ವೀರೇಶ್ ಕೂಡ ಮಹಾಭ್ರಷ್ಟ ಸಾಧಕ ಸತ್ಯನ್ ತವರು ಜಿಲ್ಲೆ ತಾಯಿ ಹಾಸನಾಂಬೆಯ ಪುಣ್ಯ ಪವಿತ್ರ ಕ್ಷೇತ್ರವಾದ ಹಾಸನ ಜಿಲ್ಲೆಯವನು. ಅದೇನು ಮಹಾಪವಾಡ ನಡೆಯುತ್ತೋ ಗೊತ್ತಿಲ್ಲ. ಕೇವಲ 2 ಹಗಲು ರಾತ್ರಿ ಕಳೆಯುವುದರೊಳಗೆ ಮಹಾಭ್ರಷ್ಟ ಸಾಧಕನ ಕೈ ಮಿಲಾಯಿಸಲು ಬೊಕ್ಕೆ ಹಿಡಿದು ಅದೇ ಗಂಜಿ ಕಾಲಾಳುಗಳ ಸೈನ್ಯ ಕಟ್ಟಿಕೊಂಡು ಮಾಹಿತಿ ಸೌಧದಲ್ಲಿನ ಮಹಾಭ್ರಷ್ಟ ಸಾಧಕ ಸತ್ಯನ್ ಕಚೇರಿಗೆ ಲವಿಕೆಯ ಮಾತುಕತೆಯ ಚರ್ಚೆಗೆ ಹೋಗಿಬಿಡುತ್ತಾನೆ. ಬೊಕ್ಕೆ ಕೊಟ್ಟು ಕೈ ಮಿಲಾಯಿಸಿ ಒಂದಷ್ಟು ನಾಮಕಾವಸ್ಥೆಯ ಮಾತು ಮುಗಿಸಿ ಮಹಾಭ್ರಷ್ಟ ಸಾಧಕ ಸತ್ಯನ್ಗೆ ಉಗಿ ಎನ್ನುತ್ತಿದ್ದವನು ಉಗೆ ಎನ್ನಲು ಶುರು ಮಾಡಿಬಿಡುತ್ತಾನೆ. ಅಲ್ಲಿಂದ ಮುಂದೆ ಮಹಾಭ್ರಷ್ಟ ಸಾಧಕ ಸತ್ಯನ್ ಗಂಜಿ ಗಿರಾಕಿ ವೀರೇಶನ ಮಾಹಿತಿ ಹಕ್ಕು ಅಧ್ವಾನ ಕೇಂದ್ರದ ಸಂಪನ್ಮೂಲದ ಸಂಪತ್ತಾಗಿ ಬಿಡುತ್ತಾನೆ. ಗಂಜಿ ಗಿರಾಕಿ ವೀರೇಶನ ಮಾಹಿತಿ ಹಕ್ಕು ಅಧ್ವಾನ ಕೇಂದ್ರಕ್ಕೆ ಸತ್ಯನ್ ಮಾತ್ರ ಸಂಪನ್ಮೂಲದ ಸಂಪತ್ತಲ್ಲ. ಈ ಹಿಂದೆ ಇದೇ ಮಾಹಿತಿ ಆಯೋಗದಲ್ಲಿ ಆಯುಕ್ತನಾಗಿ ನಿವೃತ್ತಿ ಹೊಂದಿರುವ ಪರಮ ಭ್ರಷ್ಟ L ಕೃಷ್ಣಮೂರ್ತಿ ಕೂಡ ಗಂಜಿ ಗಿರಾಕಿ ವೀರೇಶನ ಮಾಹಿತಿ ಹಕ್ಕು ಅಧ್ವಾನ ಕೇಂದ್ರದ ಸಂಪತ್ತು. ಈ ಕೃಷ್ಣಮೂರ್ತಿಯನ್ನು ಮಹಾನುಭಾವ SSLCಯಲ್ಲಿ 6 ಬಾರಿ ದಂಡಯಾತ್ರೆ ಹೊಡೆದಿದ್ದಾನಂತೆ. ನಕಲಿ ಶೈಕ್ಷಣಿಕ ದಾಖಲೆ ಸಲ್ಲಿಸಿಕೊಂಡು ಪ್ರಭಾವಿ ರಾಜಕಾರಣಿಗಳ ಕೈಕಾಲಿಗೆ ಬಿದ್ದು ಇವನು ಸಹ ಮಾಹಿತಿ ಆಯೋಗದಲ್ಲಿ ಆಯುಕ್ತನಾಗಿದ್ದ. ದಿವ್ಯ ಜ್ಯೋತಿಯನ್ನು NGO ಮಾಡಿಕೊಂಡು ನೆಲಮಂಗಲದಲ್ಲಿ, ಯಶವಂತಪುರದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಜಮೀನು ಲಪಟಾಯಿಸಿದ ಆರೋಪದ ಅಡಿ ಜಾಮೀನಿನ ಮೇಲಿದ್ದಾನೆ. ಈತನ ವಿರುದ್ಧ ಸುಮಾರು 15ಕ್ಕೂ ಅಧಿಕ ಕ್ರಿಮಿನಲ್ ಪ್ರಕರಣಗಳಿದೆ ಎಂದು ಕೇಳಲಾಗುತ್ತದೆ. ಕೃಷ್ಣಮೂರ್ತಿ ಮಾಹಿತಿ ಆಯೋಗಕ್ಕೆ ಆಯುಕ್ತನಾದಾಗ ಅವರ ವಿರುದ್ಧ ಬೆಂಗಳೂರಿನ ವಿಜುವಲ್ ಬ್ಲೋಯರ್ ಕಮ್ ಅಡ್ವೊಕೇಟ್ ಶಶಿಕುಮಾರ್ ಬೀದಿಗಿಳಿದು ಹೋರಾಟ ಮಾಡುತ್ತಾರೆ. ಶಶಿಕುಮಾರ್ ಜೊತೆ ಕೈ ಜೋಡಿಸಿದ್ದ ಗಂಜಿ ಗಿರಾಕಿ ವೀರೇಶ್ ಅದ್ಯಾವುದೋ ಮಾಯದಲ್ಲಿ ಕೃಷ್ಣಮೂರ್ತಿಗೆ ಬಕೆಟ್ ಹಿಡಿದು ತನ್ನ ಅಧ್ವಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಈ ಗಂಜಿ ಗಿರಾಕಿ ತನ್ನ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದಲ್ಲಿ ಅಧ್ಯಯನ ಮಾಡಿದ್ದಕ್ಕಿಂತ ಮಾಹಿತಿ ಆಯೋಗವನ್ನ ಅಧ್ವಾನ ಮಾಡಿದ್ದೇ ಹೆಚ್ಚು. ಈ ಸತ್ಯನ್ ಮಾಹಿತಿ ಆಯೋಗಕ್ಕೆ ಆಯುಕ್ತನಾಗುತ್ತಿದ್ದಂತೆ ಮಾಹಿತಿ ಸೌಧದ ಕೋರ್ಟ್ ಹಾಲ್ 4ರಲ್ಲಿ ಕೆಲಸ ಶುರು ಮಾಡುತ್ತಾನೆ. ಮೊದಲ 6-7 ತಿಂಗಳು ಎಲ್ಲಾ ಪ್ರಕರಣಗಳಲ್ಲೂ ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮ 20/1 ಅಡಿಯಲ್ಲಿ ಎಲ್ಲಾ ಅಧಿಕಾರಿಗಳಿಗೂ 25,000ರವರೆಗೆ ದಂಡ ಜಡಿಯಲು ಶುರು ಮಾಡುತ್ತಾನೆ. ಇತರ ಆಯುಕ್ತರಿಗಿಂತ ಸತ್ಯನ್ ಕಾರ್ಯವೈಖರಿ ವಿಭಿನ್ನವಾಗಿರುತ್ತದೆ.
ಅಸಲಿಗೆ ಸತ್ಯನ್ ಕಾರ್ಯವೈಖರಿ ಮಾಹಿತಿ ಹಕ್ಕು ಕಾಯ್ದೆ ನಿಯಮಾನುಸಾರವೇ ಇರುತ್ತದೆ. ಇತರ ಆಯುಕ್ತರು 2-3 ತಿಂಗಳಿಗೆ ಒಂದೊಂದು ಪ್ರಕರಣದಲ್ಲಿ ಮಾತ್ರ ದಂಡ ಹಾಕುತ್ತಿದ್ದರೆ, ಸತ್ಯನ್ ಮಾತ್ರ ಮಾಹಿತಿ ಹಕ್ಕು ಕಾಯ್ದೆಯ ಸಂಪೂರ್ಣ ನಿಯಮಾವಳಿಗಳ ಪಾಲನೆ ಮಾಡಿ ಪ್ರತಿ ಪ್ರಕರಣದಲ್ಲೂ ದಂಡ ಹಾಕುತ್ತಿರುವುದು ಮತ್ತು ಮಾಹಿತಿ ಕೊಡಿಸದ ಹೊರತು ಪ್ರಕರಣ ಮುಕ್ತಾಯ ಮಾಡದಿರುವುದು ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಸಂತಸ ತಂದರೆ, ಮೈಗಳ್ಳ ಅಧಿಕಾರಿಗಳಿಗೆ ಸತ್ಯನ್ ಕೋರ್ಟ್ನಲ್ಲಿ ವಿಚಾರಣೆ ಎಂದರೆ ಸಾಕು ನಡುಕ ಶುರುವಾಗುತ್ತದೆ. ಕೇವಲ 8-10 ತಿಂಗಳಿನಲ್ಲಿ ಸತ್ಯನ್ ಬರೋಬ್ಬರಿ 1,000ಕ್ಕೂ ಅಧಿಕ ಪ್ರಕರಣಗಳಲ್ಲಿ 25,000ಕ್ಕೂ ಅಧಿಕ ದಂಡ ಹಾಕಿ ಸುಮಾರು 3 ಕೋಟಿಗೂ ಅಧಿಕ ದಂಡವನ್ನ ಮೈಗಳ್ಳ ಅಧಿಕಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಮಾಡಿಸಿ ದಾಖಲೆ ನಿರ್ಮಿಸುತ್ತಾರೆ. ಮೊದಲ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಇಲಾಖಾ ಮುಖ್ಯಸ್ಥರಿಗೆ ಶಿಫಾರಸು ಕೂಡ ಮಾಡಿ ಮಾಧ್ಯಮಗಳಲ್ಲಿ ಪ್ರಚಾರ ಕೂಡ ಗಿಟ್ಟಿಸಿಕೊಳ್ಳುತ್ತಾರೆ. ಆಗ ಮಾಹಿತಿ ಹಕ್ಕು ಕಾರ್ಯಕರ್ತರು ಸತ್ಯನ್ಗೆ ಬಲೆ ಎಂದಿದ್ದರು. ಮಹಾಭ್ರಷ್ಟ ಸಾಧಕ ಸತ್ಯನ್ ಅತ್ಯಂತ ಬದ್ಧತೆಯಿಂದ ಆಯುಕ್ತನಾಗಿ ಕೆಲಸ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ದಂಡ ಹಾಕಿ ಮೊದಲ ಮೇಲ್ಮನವಿ ಪ್ರಾಧಿಕಾರಿಗಳಿಗೆ ಶಿಸ್ತು ಕ್ರಮಕ್ಕೆ ಶೋಕಾಸ್ ನೋಟಿಸ್ ನೀಡುವುದರ ಹಿಂದೆ ದೊಡ್ಡ ಹುನ್ನಾರವೇ ಇದೆ ಅನ್ನೋದು ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಅತ್ಯಂತ ತಡವಾಗಿ ತಿಳಿಯುತ್ತದೆ. ಸತ್ಯನ್ ನಡೆಸಿದ ಹುನ್ನಾರವೇನು? ಸತ್ಯನ್ ಷಡ್ಯಂತ್ರದ ಹಿಂದಿನ ಅಕ್ರಮದ ಉದ್ದೇಶವೇನು? ಸತ್ಯನ್ಗೆ ಸ್ವಾರ್ಥ ಸಾಧನೆಯಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿ ನೀಡಬಹುದೇ? ಆಯೋಗ ಕಾರ್ಯಕರ್ತರ ದಮನಕ್ಕೆ ಇಳಿದಿದ್ದು ಯಾಕೆ? ಆಯೋಗದಲ್ಲಿ ಅಯೋಗ್ಯ ಆಯುಕ್ತರ ಅಟ್ಟಹಾಸಕ್ಕೆ ಕಾರಣವೇನು? ಇದು ಇಂದು ನಿನ್ನೆಯ ಕಥೆಯಲ್ಲ. ಮಾಹಿತಿ ಆಯೋಗದಲ್ಲಿ ಆಯುಕ್ತರು ಮಾಡುತ್ತಿದ್ದ ಕೆಲಸ ಏನು ಗೊತ್ತೇ? ದಿನದಲ್ಲಿ 1.5 ರಿಂದ 2 ಗಂಟೆ ಮಾತ್ರ ಕೋರ್ಟ್ ಕಲಾಪ ನಡೆಸುತ್ತಿದ್ದರು. ಆಯೋಗದ ಕುರ್ಚಿಯ ಕುಶನ್ ಬಿಸಿ ಮಾಡಿಕೊಂಡು ಸರ್ಕಾರಿ ಐಷಾರಾಮಿ ಕಾರಿನಲ್ಲಿ ಆಯೋಗದಿಂದ ಜಾಗ ಖಾಲಿ ಮಾಡುತ್ತಿದ್ದರು. ಇವರು ಕಾರುಗಳು ಆಯೋಗದ ಆವರಣದಲ್ಲಿದ್ದದ್ದಕ್ಕಿಂತ ವಿಧಾನಸೌಧದ ಆವರಣದಲ್ಲಿ ಕಾಣಿಸಿದ್ದೇ ಹೆಚ್ಚು ಅನ್ನೋ ಮಾತುಗಳು ಸಹ ಇದೆ. ವಿಧಾನಸೌಧದಲ್ಲಿ ಈ ಆಯುಕ್ತರುಗಳಿಗೆ ಕಡಿದು ಕಟ್ಟೆ ಹಾಕುವ ಕೆಲಸ ಏನು ಅಂತೀರಾ? ವಿಧಾನಸೌಧದಲ್ಲಿ ತನ್ನ ಹುದ್ದೆಯ ಪ್ರಭಾವ ಬಳಸಿಕೊಂಡು ಅಧಿಕಾರಿಗಳ ಟ್ರಾನ್ಸ್ಫರ್ ದಂಧೆ, ಕಾಂಟ್ರಾಕ್ಟರ್ಗಳಿಗೆ LOC ಕೊಡಿಸುವ, ಟೆಂಡರ್ ಕೊಡಿಸುವ ದಂಧೆ, ಹೀಗೆ ಅಲ್ಲಿ ಒಂದು ತರ ಹೊಟ್ಟೆಪಾಡಿನ ಹೈಟೆಕ್ ಸೈಡ್ ಬಿಸಿನೆಸ್ ನಡೆಸುತ್ತಿದ್ದರು ಅನ್ನೋ ಮಾತುಗಳು ಕೇಳುತ್ತದೆ. ಬೊಮ್ಮನಹಳ್ಳಿ ಅನ್ನೋ ಮಹಾನುಭಾವ ಆಯುಕ್ತ ಆಯೋಗದಲ್ಲಿ ಕೆಲಸ ಮಾಡುತ್ತಲೇ ಬಸವೇಶ್ವರ ನಗರದಲ್ಲಿನ ಲಾ ಕಾಲೇಜ್ ಒಂದರಲ್ಲಿ LLB ಮಾಡಿ ಮುಗಿಸಿದ್ದಾರೆ. ಅಯೋಗ್ಯ ಆಯುಕ್ತರುಗಳ ಇಂತಹ ಹೊಟ್ಟೆಪಾಡಿನ ಸೈಡ್ ಬಿಸಿನೆಸ್ ನಿಂದಾಗಿ ಆಯೋಗದಲ್ಲಿ ಪ್ರಕರಣಗಳ ಪೆಂಡೆನ್ಸಿಗಳು ಬೆಟ್ಟದಂತೆ ಬೆಳೆದು ಬಿಡುತ್ತದೆ. ಅದು ಯಾವ ಪರಿಯಾಗಿ ಪೆಂಡೆನ್ಸಿ ಪ್ರಕರಣಗಳು ಬೆಳೆಯುತ್ತದೆ ಅಂದ್ರೆ ಸುಮಾರು 50,000ದ ಗಡಿ ದಾಟಿ ಬಿಡುತ್ತದೆ. ಆಗ ಸುಪ್ರೀಂ ಕೋರ್ಟ್ ಮಾಹಿತಿ ಆಯೋಗಕ್ಕೆ ಚಾಟಿ ಬೀಸುತ್ತದೆ. ಆಗ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರ ಕುರ್ಚಿ ಮೇಲೆ ವಿರಾಜಮಾನರಾಗಿದ್ದವರು ನಿಕಟಪೂರ್ವ ಆಯುಕ್ತ NC ಶ್ರೀನಿವಾಸ್. ಮಾಡೋ ಕೆಲಸ ಬಿಟ್ಟು ಆಡೋ ದಾಸನ ಹಿಂದೆ ಸೈಡ್ ಬಿಸಿನೆಸ್ ಮಾಡಿಕೊಂಡಿದ್ದ ಅಯೋಗ್ಯ ಆಯುಕ್ತರುಗಳು ಪೆಂಡೆನ್ಸಿ ಕಮ್ಮಿ ಮಾಡಲು ಆಯ್ದುಕೊಂಡಿದ್ದೆ ಪೂರ್ಣಪೀಠ ಅನ್ನೋ ಅನ್ಕಾನ್ಸ್ಟಿಟ್ಯೂಷನಲ್ ಸೆಟಪ್. NC ಶ್ರೀನಿವಾಸ್ ಪೂರ್ಣಪೀಠ ಅಂತ ಮಾಡಿಕೊಂಡು ಕಾರ್ಯಾಂಗ ವ್ಯವಸ್ಥೆಯಲ್ಲಿನ ಅಕ್ರಮಗಳ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ತೀವ್ರ ತರದಲ್ಲಿ ಹೋರಾಟ ಮಾಡುತ್ತಿದ್ದ ಒಂದಷ್ಟು ಕಾರ್ಯಕರ್ತರ ಅರ್ಜಿಗಳನ್ನ ಏಕಕಾಲದಲ್ಲಿ ವಜಾ ಮಾಡುವ ಯೋಜನೆ ಹಾಕಿಕೊಳ್ಳುತ್ತಾನೆ. ಎದುರುದಾರ ಅಧಿಕಾರಿಗಳಿಗೆ ನೋಟಿಸ್ ನೀಡದೆ ಅರ್ಜಿದಾರರಿಗೆ ಮಾತ್ರ ನೋಟಿಸ್ ನೀಡಿ ಏಕಕಾಲದಲ್ಲಿ ಸುಮಾರು 4-5 ಹಂತದಲ್ಲಿ 30,000ಕ್ಕೂ ಅಧಿಕ ಅರ್ಜಿಗಳನ್ನ ವಜಾ ಮಾಡಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ಸಮಾಧಿ ಮಾಡಿಬಿಡುತ್ತಾನೆ. ಇಂತಹ ಮಹಾನ್ ಸಂವಿಧಾನ ವಿರೋಧಿ ಕೆಲಸವನ್ನ, ಪ್ರಜಾಪ್ರಭುತ್ವದ ಪ್ರಭುವಿನ ಹಕ್ಕುಗಳ ಕಗ್ಗೊರೆಯನ್ನ NC ಶ್ರೀನಿವಾಸ್ ಮಾಡಿದ್ದು ಕಳೆದ ವರ್ಷ ನಿವೃತ್ತಿಗೂ 3-4 ತಿಂಗಳು ಬಾಕಿ ಇದ್ದಾಗ. NC ಶ್ರೀನಿವಾಸ್ ನಿವೃತ್ತಿ ಆದಾಗ ಆಯೋಗದಲ್ಲಿ ಇದ್ದವರು ಕೇವಲ 3 ಜನ ಆಯುಕ್ತರು ಮಾತ್ರ. ಹಾಳೂರಿಗೆ ಉಳಿದವನೇ ಗೌಡ ಎನ್ನುವಂತೆ HC ಸತ್ಯನ್ ಮುಖ್ಯ ಆಯುಕ್ತ ಹುದ್ದೆಯ ಇನ್ಚಾರ್ಜ್ ಆಗುತ್ತಾನೆ. HC ಸತ್ಯನ್ ಮುಖ್ಯ ಆಯುಕ್ತ ಆಗುತ್ತಿದ್ದಂತೆ ಹಿರಿಯಕ್ಕನ ಚಾಳಿಯನ್ನೇ ಮುಂದುವರಿಸುತ್ತಾನೆ. ಆದರೆ HC ಸತ್ಯನ್ ಪಕ್ಕಾ ಕಮರ್ಷಿಯಲ್. ಗಾಂಧಿನಗರದಲ್ಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಬಡ್ಡಿ ದಂಧೆ ನಡೆಸಿದವನು. ಈ ಬಾರಿ ರಿಟೇಲ್ ವ್ಯಾಪಾರ ಅಂದರೆ ಒಬ್ಬೊಬ್ಬರೇ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ 20-25 ಸಾವಿರ ಹಣಕ್ಕೆ ಗಾಳ ಹಾಕುವುದನ್ನ ಬಿಟ್ಟು ಹೋಲ್ಸೇಲ್ ದರದಲ್ಲಿ ರಿಟೇಲ್ ವ್ಯಾಪಾರಕ್ಕೆ ತನ್ನ ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ಸಿದ್ಧಪಡಿಸುತ್ತಾನೆ. ಏಕಕಾಲಕ್ಕೆ 250 ರಿಂದ 300 ಪ್ರಕರಣಗಳನ್ನ ವಿಚಾರಣೆಯಲ್ಲಿ ಕೈಗೆತ್ತಿಕೊಂಡು ಅರ್ಜಿದಾರರು ಮತ್ತು ಎದುರುದಾರರಿಗೂ ನೋಟಿಸ್ ಜಾರಿ ಮಾಡಿಸುತ್ತಾನೆ.
ವಿಚಾರಣೆಗೆ ಬಂದ ಅಧಿಕಾರಿಗಳ ಜೊತೆ ಹೊರಗುತ್ತಿಗೆ ಸಿಬ್ಬಂದಿಗಳು ಸೈಲೆಂಟ್ ಆಗಿ ಹೋಲ್ಸೇಲ್ ದರದಲ್ಲಿ ರಿಟೇಲ್ ವ್ಯಾಪಾರ ಕುದುರಿಸುತ್ತಿರುವ ವಾಸನೆ ಭಾರಿ ಜೋರಾಗಿ ಬರುತ್ತದೆ. ಬರಲಿರುವ ಏಪ್ರಿಲ್ ತಿಂಗಳ 7ರಂದು ಎಚ್.ಸಿ. ಸತ್ಯನ್ ಲೋಕಾಯುಕ್ತ ಪ್ರಕರಣದ ವಿಚಾರಣೆಗೆ ಮೈಸೂರು ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಆ ಸಂದರ್ಭದಲ್ಲಿ ಮಹಾಭ್ರಷ್ಟ ಸಾಧಕ ಸತ್ಯನ್ ಅಭಿಮಾನಿಗಳ ಮಹಾಸಂಘದ ಕಾರ್ಯಕರ್ತರು ಎಚ್.ಸಿ. ಸತ್ಯನ್ಗೆ ಬೆಂಗಳೂರಿನಿಂದ ಮೈಸೂರು ನ್ಯಾಯಾಲಯದವರೆಗೆ ರಸ್ತೆಯ ಇಕ್ಕೆಲೆಗಳಲ್ಲಿ ಸ್ವಾಗತ ಕೋರಿ ಅಭಿಮಾನ ವ್ಯಕ್ತಪಡಿಸುವ ಯೋಜನೆ ಹಾಕಿಕೊಂಡಿದ್ದಾರೆ. ಅಲ್ಲಿಂದ 10 ದಿನಕ್ಕೆ ಅಂದರೆ ಏಪ್ರಿಲ್ 17ಕ್ಕೆ ಆಯೋಗದಿಂದ ಎಚ್.ಸಿ. ಸತ್ಯನ್ ನಿವೃತ್ತಿಯಾಗಲಿದ್ದಾರೆ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ನಮ್ಮ ಸಂವಿಧಾನದ 3 ಆಧಾರ ಸ್ತಂಭಗಳು. ಆ 3 ಆಧಾರ ಸ್ತಂಭಗಳಲ್ಲಿನ ಆಯಾ ಕಾಲದಲ್ಲಿನ ಲೋಪಗಳನ್ನು ಎತ್ತಿ ಹಿಡಿಯುತ್ತಾ ನಿರಂತರ ವಿರೋಧ ಪಕ್ಷದ ಕೆಲಸ ಮಾಡುವ ಉದ್ದೇಶ ಹೊಂದಿರುವ ಮಾಧ್ಯಮವನ್ನ 4ನೇ ಅಂಗ ಎಂದು ಬಿಂಬಿಸಲಾಗುತ್ತದೆ. ಈ 4 ಅಂಗಗಳು ಬದ್ಧತೆಯಿಂದ ಸಂವಿಧಾನಬದ್ಧವಾಗಿ ತಮ್ಮ ಕೆಲಸವನ್ನ ಮಾಡಿದ್ದೇ ಆದಲ್ಲಿ ದೌರ್ಜನ್ಯ ಮುಕ್ತ ಸಮಾಜವನ್ನ, ಜನಸ್ನೇಹಿ ಸರ್ಕಾರದ ಆಡಳಿತವನ್ನ, ಅಂದರೆ ಒಂದು ಅರ್ಥದಲ್ಲಿ ನಿಮ್ಮೆಲ್ಲರ ರಾಮರಾಜ್ಯದ ಕಲ್ಪನೆ ಏನಿದೆ ಅದರ ಅನುಭವವನ್ನ ನಾವು ಅನುಭವಿಸಬಹುದು. ನ್ಯಾಯಾಂಗದ ಪವಿತ್ರತೆಯ ಬಗ್ಗೆ ಅಂತಹ ಲೋಪಗಳು ಸದ್ಯಕ್ಕೆ ಕಾಣದೆ ಹೋದರೂ ಅತ್ಯಂತ ಮಂದಗತಿಯ ಫಲಿತಾಂಶದ ವ್ಯವಸ್ಥೆ ಅನ್ನೋದು ಎಲ್ಲೋ ಒಂದು ಕಡೆ ಜನರಲ್ಲಿ ಅಸಮಾಧಾನ ಮೂಡಿಸಿರುವುದಂತೂ ಸತ್ಯ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸತ್ಯಮೇವ ಜಯತೆ ಅನ್ನೋ ಮಾತಿದೆ. ಹಾಗಂದ ಮಾತ್ರಕ್ಕೆ ನ್ಯಾಯಾಲಯಗಳು ಸತ್ಯಾಧಾರಿತವಲ್ಲ, ಸಾಕ್ಷ್ಯಾಧಾರಿತ. ಸಾಕ್ಷಿಗಳು ಸತ್ಯದ ಪರವಾಗಿದ್ದರೆ ಮಾತ್ರ ಸತ್ಯಮೇವ ಜಯತೆ. ಸಾಕ್ಷಿಗಳು ಸತ್ಯದ ವಿರುದ್ಧವಾಗಿದ್ದರೆ ನ್ಯಾಯಾಲಯಗಳಲ್ಲಿ ಆದೇಶಗಳು ಸತ್ಯಕ್ಕೆ ವಿರುದ್ಧವಾಗಿ ಬರುತ್ತದೆ. ಇದು ವಾಸ್ತವ ಸತ್ಯ ಕೂಡ. ಇದನ್ನೇ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರು ನ್ಯಾಯಾಲಯದ ಕಲಾಪದ ಸಮಯದಲ್ಲಿ ಅದ್ಭುತ ವಿವರಣೆಯನ್ನು ನೀಡುತ್ತಾರೆ. ಸಾಕ್ಷಿಗಳಿಂದಾಗಿ ಅಮಾಯಕರಿಗೆ ಕೆಳಗಿನ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಬಹುದು, ಆದರೆ ಮೇಲಿನವನ ಲೆಕ್ಕಾಚಾರವೇ ಬೇರೆ ಇರುತ್ತದೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟರೆ ಅದು ಪಾಪವಲ್ಲ, ಅದು ಕರ್ಮ. ಮಾಡದ ತಪ್ಪನ್ನು ಹೊರಿಸಿ ಶಿಕ್ಷೆ ಕೊಟ್ಟರೆ ಅದು ಪಾಪದ ಕರ್ಮ. ಕಾಲಾಯ ತಸ್ಮೈ ನಮಃ, ಕರ್ಮ ರಿಟರ್ನ್ಸ್ ಅಂತ. ನಮ್ಮ ಸಂವಿಧಾನ 100 ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವ ಧ್ಯೇಯ ಹೊಂದಿದೆ. ಅದೇ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಕೆಲಸ ನಡೆದುಕೊಂಡು ಬರುತ್ತದೆ. ಪ್ರತ್ಯಕ್ಷ ಕಂಡರೂ ಪ್ರಾಮಾಣೀಕರಿಸಿ ನೋಡಬೇಕಾದಂತಹ ಬದ್ಧತೆ ನ್ಯಾಯಾಂಗ ವ್ಯವಸ್ಥೆಗೆ ಇರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆಯ ನಡವಳಿಕೆಗಳು ಅತ್ಯಂತ ಮಂದಗತಿಯಲ್ಲಿ ಸಾಗುತ್ತದೆ ಎಂದರೆ ತಪ್ಪಾಗಲಾರದು. ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವ ಭಾಗಶಃ ಸಾಕ್ಷಿಗಳು ಕಾರ್ಯಾಂಗ ವ್ಯವಸ್ಥೆಯ ಭಾಗ. ಅಲ್ಲಿಗೆ ಶಾಸಕಾಂಗ ಮತ್ತು ನ್ಯಾಯಾಂಗ ಅನ್ನೋದು ಕಾರ್ಯಾಂಗದ ಕಾರ್ಯವೈಖರಿಯ ಬದ್ಧತೆಯ ಮೇಲೆ ನಿಂತಿದೆ. ಕಾರ್ಯಾಂಗ ವ್ಯವಸ್ಥೆಗೆ ಹೆಡ್ ಮಾಸ್ಟರ್ ರೀತಿಯಲ್ಲಿ ಆಯೋಗ ಕೆಲಸ ಮಾಡಬೇಕು. ಆದರೆ ಕರ್ನಾಟಕದ ಆಯೋಗಕ್ಕೆ ಅಯೋಗ್ಯರುಗಳೇ ವಾಮ ಮಾರ್ಗದಿಂದ ಆಯುಕ್ತರಾಗುತ್ತಿರುವುದರ ಪರಿಣಾಮ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟರುಗಳಿಗೆ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಹೋರಾಟಗಾರರನ್ನ ದಮನ ಮಾಡುವ ಕೆಲಸ ಭಾರತದ ನೆಲದಲ್ಲಿ ಇವತ್ತು ನಿನ್ನೆಯದಲ್ಲ. ಮೊಘಲರು, ಬ್ರಿಟಿಷರು, ಫ್ರೆಂಚರು, ಡಚ್ಚರ ಕಾಲದಿಂದಲೂ ನಡೆದುಕೊಂಡೇ ಬಂದಿದೆ. ಯಾವಾಗ ದಮನ ಮಾಡುವ ಕೆಲಸ ನಡೆಯುತ್ತದೋ ಅಲ್ಲಿಂದ ಮುಂದೆ ಹೋರಾಟಗಾರರ ಸಂಖ್ಯೆ 100 ಪಟ್ಟು ಹೆಚ್ಚಾಗುತ್ತದೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಆಜಾದ್, ನೇತಾಜಿ, ತಿಲಕ್ ನಂತ ಮಹಾತ್ಮರುಗಳು ದೇಶದ ಯಾವುದೋ ಮೂಲೆಯ ಹಳ್ಳಿಯಲ್ಲಿ ಹೋರಾಟ ಪ್ರಾರಂಭ ಮಾಡಿದವರು. ಅವರುಗಳನ್ನ ದಮನ ಮಾಡಲು ಮುಂದಾದಾಗ ಅವರ ಸಿದ್ಧಾಂತಗಳು ಇಡೀ ದೇಶಕ್ಕೆ ಪಸರಿಸಿದ್ದು ಜನಮಾನಸದಲ್ಲಿ ಚಿರಂಜೀವಿಗಳಾಗಿದ್ದು ಈಗ ಇತಿಹಾಸ. ಆದರೆ ಈಗ ದೇಶಕ್ಕಾಗಿ ಸಾಯುವ ಕಾಲಘಟ್ಟದಲ್ಲಿ ನಾವಿಲ್ಲ. ದೇಶಕ್ಕಾಗಿ ಸಂವಿಧಾನಬದ್ಧವಾಗಿ ಸ್ವತಂತ್ರವಾಗಿ ಬದುಕುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕಾರ್ಯಾಂಗ ವ್ಯವಸ್ಥೆಯಲ್ಲಿನ ಭ್ರಷ್ಟರುಗಳ ಅಟ್ಟಹಾಸದಿಂದ ದೌರ್ಜನ್ಯ, ದಬ್ಬಾಳಿಕೆ ಮುಕ್ತ ಸಮಾಜ ನಮಗೆ ಸಿಕ್ಕಿಲ್ಲ. ಅಂತಹ ಒಂದು ಸಮಾಜಕ್ಕಾಗಿ ಹೋರಾಟಗಾರರು ಮಾಹಿತಿ ಹಕ್ಕು ಕಾಯ್ದೆಯಡಿ ಹೋರಾಟ ನಡೆಸುತ್ತಿದ್ದಾರೆ. ಅಂತಹ ಹೋರಾಟಗಾರರನ್ನ ದಮನ ಮಾಡುತ್ತೇನೆ, ನಿವೃತ್ತಿ ಆಗುವುದರೊಳಗೆ ಹೋರಾಟಗಾರರನ್ನ ಕಪ್ಪು ಪಟ್ಟಿಗೆ ಸೇರಿಸುತ್ತೇನೆ ಅಂತ ಎಚ್.ಸಿ. ಸತ್ಯನ್ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನೀಡದ ಅಧಿಕಾರವನ್ನು ಬಳಸಿ ತಲೆಬುಡವಿಲ್ಲದ ಆದೇಶ ಮಾಡುತ್ತಿದ್ದಾನೆ. ಹೋರಾಟಗಾರರು ಆಯೋಗದಲ್ಲಿನ ಅಯೋಗ್ಯರ ಜನ್ಮ ಜಾಲಡಲು ತಮ್ಮದೇ ಆದ ಕಾನೂನಾತ್ಮಕ ಕಾರ್ಯತಂತ್ರ ನಡೆಸುತ್ತಿದ್ದಾರೆ. ಎಚ್.ಸಿ. ಸತ್ಯನ್ಗೆ ಹೋರಾಟಗಾರರ ಮುಲಾಜಿಲ್ಲದ ಮಾತು. ಗಂಜಿ ಗಿರಾಕಿ ವೀರೇಶನ 2 ಮುಖಗಳು. ಅತಿ ಶೀಘ್ರದಲ್ಲಿ ಸತ್ಯನ ಹಠಾವೋ, ಮಾಹಿತಿ ಸೋದ ಬಚಾವೋ ಭಾಗ 3 ನಿರೀಕ್ಷಿಸಿ. ಪ್ರಿಯ ವೀಕ್ಷಕರೇ, ಇದೇ ಅವ್ಯವಸ್ಥೆಯ ಸಮಾಜದಲ್ಲಿ ನಾವು ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ.
ಇಂತಹ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಕರ್ಮಕಾಂಡದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲಿ ಇದೇ ಸಂಚಿಕೆಯ ಮುಂದುವರಿದ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡಲು ಬತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.